ಮೇಲಿನ ಭಕ್ತಿ, ನಂಬಿಕೆ ಹಾಗೂ ಸಂಪ್ರದಾಯಗಳಿಗೆ ಇಂದಿಗೂ ಭಾರಿ ಮಹತ್ವ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದಲ್ಲಿ ನಡೆದಂತಹ ಮಾಳಿಂಗರಾಯ ಜಾತ್ರೆಯ ಈ ಘಟನೆ ಜೀವಂತ ಉದಾಹರಣೆಯನ್ನ ನೀಡಿದೆ. 2025ರ ಜಾತ್ರೆಯಲ್ಲಿ ದೇವರಿಗೆ ಅರ್ಪಿಸಲಾದಂತಹ ತೆಂಗಿನಕಾಯಿ ಹರಾಜಿನಲ್ಲಿ ಭಕ್ತನೊಬ್ಬ ಬರೋಬ್ಬರಿ 5,71,001 ರೂಪಾಯಿ ನೀಡಿದ ಸಂಗತಿ ಎಲ್ಲರನ್ನ ಅಚ್ಚರಿಗೆಡಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ವಿವಿಧ ಆಚರಣೆಗಳ ನಂತರ ಮಾಳಿಂಗರಾಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಕೊನೆ ಹಂತದಲ್ಲಿ ದೇವರಿಗೆ ಅರ್ಪಿಸಲಾದಂತಹ ವಸ್ತುಗಳ ಹರಾಜು ಮಾಡುವ ಪರಂಪರೆ ಅನುಸರಿಸಲಾಗಿದೆ. ಈ ಹರಾಜಿನಲ್ಲಿ ದೇವರ ಗದ್ದುಗೆ ಮೇಲೆ ಪೂಜಿಸಲಾದಂತಹ ತೆಂಗಿನಕಾಯಿ ಪ್ರಮುಖ ಆಕರ್ಷಣೆಯಾಗಿ ಕಂಗೊಳಿಸಿತು. ಹರಾಜು ಆರಂಭದಲ್ಲಿ 100 ರೂಪಾಯಿನಿಂದ ಪ್ರಾರಂಭವಾಗಿ ಕ್ರಮೇಣ ಹೆಚ್ಚಾಗ್ತಾ ಹೋಗಿ ಕೊನೆಗೆ ತಲುಪಿದ ಬೆಲೆ 5,71,001 ರೂಪಾಯಿ. ಈ ಭಾರಿ ಮೊತ್ತಕ್ಕೆ ವಿಜಯಪುರ ಜಿಲ್ಲೆಯ ತಿಕೋಟ ಗ್ರಾಮದ ಮಹಾವೀರ ಹರಕೆ ಎಂಬ ಭಕ್ತ ತೆಂಗಿನಕಾಯಿಯನ್ನ ಖರೀದಿಸಿ ಮಾಳಿಂಗರಾಯನ ಮೇಲಿನ ಭಕ್ತಿಯನ್ನ ಸಾರಿದ್ದಾರೆ. ಇನ್ನು ಹರಾಜಿನಲ್ಲಿ ತ್ರಿಕೋನ ಸ್ಪರ್ಧೆಯೂ ನಡೆದಿದೆ. ಮಹಾವೀರ ಹರಕೆ ಅವರನ್ನ ಎದುರಿಸಿದವರು ಚಿಕ್ಕಲಕ್ಕಿ ಗ್ರಾಮದ ಮುದ್ಕಪ್ಪ ಪಟೇದಾರ್ ಮತ್ತು ಗೋಟೆ ಗ್ರಾಮದ ಸದಾಶಿವ ಮೈಗೂರ್. ಕೊನೆಗೂ ತೀವ್ರ ಸ್ಪರ್ಧೆಯ ನಂತರ ಮಹಾವೀರ್ ಹರಾಜಿನ ತೆಂಗಿನಕಾಯಿಯನ್ನ ಗೆದ್ದಿದ್ದಾರೆ. ಆದ್ರೆ ಇದು ಮಹಾವೀರ್ ಅವರ ಮೊದಲ ಬಾರಿ ಅಲ್ಲ. ಹಿಂದೆಯೂ ಕೂಡ ಇದೇ ತೆಂಗಿನಕಾಯಿ ಹರಾಜಿನಲ್ಲಿ 6,50,001 ರೂಪಾಯಿಗೆ ತೆಂಗಿನಕಾಯಿಯನ್ನ ಪಡೆದ ಅನುಭವ ಕೂಡ ಇದೆ. ಭಕ್ತನ ಭಾವನೆ, ದೇವರ ಮೇಲಿನ ನಂಬಿಕೆ ಹಾಗೂ ಸಂಪ್ರದಾಯಗಳ ಶಕ್ತಿ ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಈ ಘಟನೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.